ಈಗ ಸಂಸ್ಕಾರಗಳ ವಿಭಾಗದಲ್ಲಿ ಏನ್ ತಿಳಿಸ್ಕೊಡ್ತಾ ಇದ್ದೀರಾ? ಯಾಕಂದ್ರೆ ನಿನ್ನೆ ಕೂಡ ನಮ್ಗೆ ಹೇಳ್ತಾ ಇದ್ರಿ ಎಳ್ಳಿನ ದೀಪಕ್ಕೆ ಎಷ್ಟು ನೇಮ ನಿಷ್ಠೆಯಿಂದ ಹಚ್ಚಬೇಕು, ಹಾಗೆ ಬಿಟ್ಟು ಹೋಗ್ಬಾರ್ದಂತೆಲ್ಲ ಹೇಳ್ತಾ ಇದ್ರಿ. ಮುಂದೆ ಗುರುಜಿ ಇನ್ನಷ್ಟು ಎಳ್ಳು ದೀಪಗಳ ಬಗ್ಗೆ ತಿಳಿಸ್ಕೊಡ್ತೇನೆ ಅಂತ ಹೇಳ್ತಿದ್ದೆ. ಅತಿ ಮುಖ್ಯವಾಗಿ ಎಳ್ಳು ದೀಪವನ್ನ ಸಂಬಂಧಿಕರ ಮನೆಯಲ್ಲೋ, ಸ್ನೇಹಿತರ ಮನೆಯಲ್ಲಾಗಲೋ, ತಾಯಿ ಮನೆಯಲ್ಲಾಗಲೋ ಹೋಗಿ ಹಚ್ಚೋ ಹಾಗಿಲ್ಲ. ಯಾರ್ದೋ ಮನೆಯಲ್ಲಿ ಅಂದ್ರೆ ಅಯ್ಯೋ ಇವತ್ತು ಎಳ್ಳು ದೀಪ ಇತ್ತು ಹಚ್ಚೋದು ಮರ್ತು ಬಿಟ್ಟೆ ಅಂತ ಹೇಳ್ಬಿಟ್ಟು ಯಾವುದೋ ಫಂಕ್ಷನ್ಗೆ ಬಂದಿದ್ದೀರಾ, ಇರು ಬರ್ತೀನಿ ಅಂತ ಹೇಳ್ಬಿಟ್ಟು ಓಡೋಗ್ಬಿಟ್ಟು ಹಚ್ಚೋ ಹಾಗಿಲ್ಲ. ಅನಾಹುತ ಆ ಮನೆಗೆ ಕರ್ಕೊಂಡು ಬಂದುಬಿಟ್ಟ ಹಾಗೆ. ಎಳ್ಳು ಅಂತ ಹೇಳಿದ್ರೇನೆ ಶನೇಶ್ವರನಿಗೆ ಸಂಬಂಧಪಟ್ಟಂಥದ್ದು. ಜ್ಞಾಪಕ ಇಟ್ಕೊಳ್ಳಿ. ಎಲ್ಲೆಂದ್ರೆ ಎಲ್ಲಿ, ಹೇಗೆಂದ್ರೆ ಹೇಗೆ ಇರಬಾರದು. ಕೆಲವೊಂದು ನಿಯಮಗಳಲ್ಲೇ ಇರಬೇಕು. ಇಲ್ವಾ, ಗೊತ್ತಿಲ್ವಾ, ಮಾಡಲೇಬೇಡಿ. ಈಗ ನಿಮಗೆ ಹಲ್ವಾ ಮಾಡಕ್ ಬರುತ್ತಾ, ಮಾಡಿ. ಆ ಸಕ್ಕರೆ ಹಾಕಿ, ಹಾಲು ಹಾಕಿ, ಹದವಾಗಿ ಕೊಬ್ಬರಿ ಎಲ್ಲ ಹಾಕಿ ಮಾಡತಕ್ಕಂಥದ್ದು ಬರುತ್ತೆ ಅಂದ್ರೆ ಮಾಡಿ. ಇಲ್ಲ, ನೀವು ಹಾಳು ಮಾಡೋದಲ್ದೆ, ಸಮಯ ಹಾಳು ಮಾಡೋದಲ್ದೆ ನಿಮ್ಮ ಮೇಲೆ ಅಪವಿತ್ರತೆ ಬಂದ್ಬಿಡುತ್ತೆ. ಅದನ್ನ ತಗೊಂಡೋಗಿ ಕೊಟ್ಟು ಅವತ್ತಿನ ಬೈಕೊಂಡು ಅಂತ ಮನುಷ್ಯನ ಇವನು ಅಂತ ಹೇಳ್ಬಿಟ್ಟು ತುಪ್ಪ ವೇಸ್ಟು, ಹಾಲು ವೇಸ್ಟು, ಹಣ್ಣು ವೇಸ್ಟು, ಕೊಬ್ಬರಿ ವೇಸ್ಟು, ಸಕ್ಕರೆ ವೇಸ್ಟು, ಎಷ್ಟು ವೇಸ್ಟ್ ಮಾಡಿದ್ರು ಯೋಚನೆ ಮಾಡಿ ನೋಡಿ. ಅದ್ರ ಮೇಲೆ ಬೈಗುಳ ಬೇರೆ ಆಗ್ತಕ್ಕಂಥದ್ದಾಗುತ್ತೆ. ಅಷ್ಟಾದ್ರೆ ಪರವಾಗಿಲ್ಲ. ಆದರೆ ಕೆಲವೊಂದು ದೈವ ಕಾರ್ಯಗಳು, ಗುರು ಕಾರ್ಯಗಳು ಮುಟ್ಲಿಕ್ಕೆ ಹೋಗಬಾರ್ದು. ಈ ನದಿ ಮೂಲ, ಋಷಿ ಮೂಲ, ಗುರು ಮೂಲ ಇವುಗಳನ್ನೆಲ್ಲ ತುಂಬ ಕೆದಕ್ಲಿಕ್ಕೆ ಹೋಗಬಾರ್ದು. ಎಷ್ಟೋ ಅಷ್ಟು, ಹೌದಾ ಆಯ್ತಪ್ಪ ಅಷ್ಟೇ, ನಿಮಗೇನು ಸಿಕ್ಕಿದೆಯೋ ಹಣ್ಣು. ಅವ್ರಿಗೆ ಯಾಕೆ ಆಪಲ್ ಕೊಟ್ಟರು ಗುರುಗಳು, ನಮಗೆ ಬರೀ ಬಾಳೆಹಣ್ಣು ಕೊಟ್ಟರು, ನಿಮಗೆ ಪ್ರಾಪ್ತಿ ಅಷ್ಟೇ, ನಿಮಗೆ ಕರ್ಮ ಅಷ್ಟೇ. ಅಲ್ಲಿಲ್ಲ ಅಂದರೆ ಇಲ್ಲ. ಹಾಗೆ ಕೆಲವೊಂದನ್ನು ಕೆದಕಲೇ ಹೋಗಬಾರದು, ಮಾಡಲು ಹೋಗಬಾರ್ದು. ಏಳು ದೀಪದ ಬಗ್ಗೆ ಮಾತ್ರ ತುಂಬ ಮೈಯೆಲ್ಲ ಎಚ್ಚರಿಕೆ ಆಗಿರಿ. ಯಾಕೆಂದರೆ ಕೆಲವೊಂದು ನೆಗೆಟಿವ್ ಫೋರ್ಸಸ್ ಆರ್ ದೇರ್. ನೀವು ಸೂಕ್ಷ್ಮವಾಗಿ ಪುಟ್ಟ ಮಕ್ಕಳನ್ನು ಗಮನಿಸಿ. ಪುಟ್ಟ ಮಕ್ಕಳು, 3 ತಿಂಗಳ ಮಗು, 4 ತಿಂಗಳ ಮಗು, 5, 6, 7, 8, 9, 10, 11, 12, 13 ಮಾತು ಬರೋವರೆಗೂ ನೋಡಿ. ಮಾತು ಬರೋದಷ್ಟೇ ಅಲ್ಲ, ಓಡಾಡೋವರೆಗೂ ನೋಡಿ. ಒಂದು 2-3 ವರ್ಷದವರೆಗೂ ಆ ಮಕ್ಕಳಿಗೆ ಏನೇನೋ ಕಾಣಿಸುತ್ತೆ. ಎಲ್ಲೋ ನೋಡ್ಕೊಂಡು ನಗ್ತಿರ್ತವೆ, ಎಲ್ಲೋ ನೋಡ್ಕೊಂಡು ಅಳ್ತಿರ್ತವೆ. ಸುಮ್ಮನೆ ನೋಡ್ಕೊಂಡು ನಗ್ಲಿಕ್ಕೆ ಅವಕ್ಕೇನು ಬುದ್ಧಿಭ್ರಾಂತವೋ? ಸುಮ್ಮನೆ ನೋಡ್ಲಿಕ್ಕೆ, ಅಳಲಿಕ್ಕೆ, ಕಿರಿಚಲಿಕ್ಕೆ ದಿಢೀರಂತ ಮಲಗಿರ್ತವೆ. ಕಿಟಾರನ್ನು ಕಿರಿಚಿ ಗಂಟೆಗಟ್ಟಲೆ ಅಳ್ತಿರ್ತವೆ ಮಕ್ಕಳು. ಸುಮ್ಮನೆಯೋ? ನಮಗೆ ಮೀರಿದ ವಸ್ತುಗಳು, ಕೆಲವೊಂದು ವಿಸ್ಮಯಗಳು ನಮ್ಮ ಸುತ್ತಲೂ ಒಂದು ವೈಬ್ರೇಷನ್ ಅಲ್ಲಿ ನಮ್ಮನ್ನು ಭೇದಿಸ್ಕೊಂಡು ಬರಲಿಕ್ಕೆ ಮಾಡ್ತಿರ್ತವೆ. ಅದಕ್ಕೆ ಆ ಭೇದಿಸಬಾರ್ದು. ಹೇಗೆ ನಾವು ಒಂದು ಮನೆಗೆ ಒಂದು ರಾಯಲ್ ಎಮಲ್ಷನ್ ಅದು ಇದು ಅಂತ ಹೇಳ್ಬಿಟ್ಟು ಪೇಂಟಿಂಗ್ ಮಾಡ್ತೇವೋ, ಆ ಮಳೆ, ಬಿಸಿಲು, ಗಾಳಿ ಹೊಡೆದು ಅದು ಮನೆ ಅಂದ ಹೋಗಬಾರ್ದು ಅನ್ನೋ ರೀತಿ ಮಾಡ್ತೇವೋ, ಹಾಗೆ ಪೂಜೆಗಳು, ನಿಯಮಗಳು, ಆ ಒಂದು ದೀಪಗಳು ಕೂಡ ಜ್ಞಾಪಕ ಇಟ್ಕೊಳ್ಳಿ. ಕೆಲವೊಂದು ಕೆಟ್ಟ ವಿಚಿತ್ರ ಶಕ್ತಿಗಳು ನಮ್ಮ ಸುತ್ತಲೂ ಇದ್ದಾವೆ. ಹಾಗಂತ ಅವ್ರು ನಮಗೆ ತೊಂದರೆ ಕೊಡ್ತೇವೆ ಅಂತ ಅನ್ಕೋಬೇಡಿ. ಈಗ ನೀವೊಂದು ಬಸ್ಸಲ್ಲಿ ಹೋಗ್ತಿರ್ತೀರಾ, ಯಾರೋ ನಿಮ್ಮ ಮೇಲೆ ಬಿದ್ದುಬಿಟ್ರು, ನಿಮಗೆ ಒಂಚೂರು ನೋವಾಗುತ್ತೆ. ಆದರೆ ನೀವು ಇನ್ನೊಬ್ಬರ ಮೇಲೆ ಬಿದ್ದಿರ್ತೀರಾ, ಚೂರೇ ಬಿದ್ದಿರ್ತೀರಾ. ಆದರೆ ಅವ್ರು ಮಾತ್ರ ಅಪ್ಪ ಕೈ ಬಿದ್ದೋಡ್ತು, ಕಾಲು ಬಿದ್ದೋಯ್ತು ಅಂದರೆ ಅವನಿಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಅಂತ ಅರ್ಥ. ತಡೆದುಕೊಳ್ಳಲು ಶಕ್ತಿ ಇಲ್ಲದವನಿಗೆ ಸಮಸ್ಯೆ ಜಾಸ್ತಿ ಕಾಣಿಸ್ಬಿಡುತ್ತೆ. ಸೊ ಆ ಶಕ್ತಿ ತುಂಬಿಸ್ಲಿಕ್ಕೆ ಇಂಥ ಒಂದು ಪೂಜೆ, ನಿಯಮ, ದೀಪಗಳ ಬಗ್ಗೆ ಹೇಳ್ತಿರೋದು. ಜ್ಞಾಪಕದಿಂದ, ಜಾಗರೂಕತೆಯಿಂದ ಮಾಡಿ. ಗೊತ್ತಿಲ್ವಾ ಕೇಳಿ, ಇನ್ನೂ ಗೊತ್ತಿಲ್ವಾ ಮಾಡಲಿಕ್ಕೆ ಹೋಗಬೇಡಿ. ಅಪಭ್ರಂಶ ಮಾಡಿ ಗುರೂಜಿ ಹೇಳಿದ್ರು ನಾನು ಹೀಗೆ ಮಾಡ್ತೀನಿ, ಹಾಗೆ ಮಾಡ್ತೀನಿ ಅಂತ ಹೋಗಿ ಎಡವಟ್ಟು ಮಾಡಿಕೊಂಡು ತಲೆನೋವು ತಂದ್ಕೋಬೇಡಿ. ಇನ್ನು ಹೆಣ್ಣು ಮಕ್ಕಳು ಮನೆಯಲ್ಲಿ ರಜಸ್ವಾಲಿ ಆಗಿದ್ದಾಗ ಯಾವುದೇ ಕಾರಣಕ್ಕೂ ದೇವಸ್ಥಾನದಲ್ಲೇ ಎಳ್ಳು ದೀಪ ಹಚ್ಚಲೇಬಾರ್ದು. ತಿಂಗಳಾಗಿದೆ, ಸೂತಕಗಳಿದೆ, ಪುರುಡಾಗಿದೆ, ಇಂಥ ಸಂದರ್ಭದಲ್ಲೂ ಎಳ್ಳು ದೀಪ ಹಚ್ಚೋ ಹಾಗಿಲ್ಲ. ಅತಿ ಮುಖ್ಯವಾಗಿ ರಜಸ್ವಾಲಿ ಆಗಿದ್ದಾಗ ಹಚ್ಚೋ ಹಾಗೆ ಇಲ್ಲ. ಅದು ಮುಟ್ಟಿನ ಸಂಕೇತ ಅಂತ ಹೇಳಿದ್ರೆ ಕುಜನ ಸಂಕೇತ, ಎಳ್ಳು ಅಂತ ಹೇಳಿದ್ರೆ ಶನಿ ಸಂಕೇತ. ಖಂಡಿತ ಗರ್ಭದೋಷಗಳಾಗ್ತಕ್ಕಂಥದ್ದಾಗುತ್ತೆ. ಆಕೆಗೆ ಮತ್ತೆ 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 ರಜಸ್ವಾಲಿ ಸಮಸ್ಯೆಗಳು ಕಾಣಿಸ್ಕೊಳ್ತಕ್ಕಂಥದ್ದಾಗ್ಬಿಡುತ್ತೆ. ಮನಸ್ಸಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಹೆಣ್ಣು ಅಂದ್ರೇನೆ ಶುಕ್ರ, ಆಕೆಗೆ ಮುಟ್ಟು ಅಂತ ಹೇಳಿದ್ರೆ ಕುಜ, ಗಂಡು ಅಂದ್ರೇನೆ ಕುಜ, ಅವನಿಗೆ ಆ ಒಂದು ವೀರ್ಯಾಣು ಕೊರತೆ ಅಂತ ಹೇಳಿದ್ರೆ ಶುಕ್ರ, ಜ್ಞಾನ ಅನ್ನುವುದು ಗುರು, ಬುದ್ಧಿ ಅನ್ನುವುದು ಬುಧ. ಈ ರೀತಿ ಒಂದೊಂದು ಕಾರಣಗಳಿರ್ತಕ್ಕಂಥದ್ದು. ದೋಷವಾಗಿ ಬಿಟ್ಟರೆ ಶನಿ ಬಂದು ಪರಬ್ರಹ್ಮ, ಅನ್ನಬ್ರಹ್ಮ ಸ್ವರೂಪಿ, ಊಟದಲ್ಲೇ ದೋಷ ಆಗ್ಬಿಡುತ್ತೆ. ಕೆಲವ್ರಿಗೆ ನೋಡಿ, ಏನು ತಿಂದರು, ಏನು ಮಾಡಿದ್ರು ಊಟದಲ್ಲಿ ಕೂದಲು ಸಿಗಬೇಕು, ಇಲ್ಲ ಕಲ್ಲು ಸಿಗಬೇಕು. ಅದು ಯಾಕೆ?
ಏನಾದ್ರೂ ದೋಷ ಪರಿಹಾರ ಇದೆಯಾ, ಯಾಕೆ ಅವ್ರಿಗೆ ಸಿಗ್ಬೇಕು, ಪಕ್ಕದವ್ರಿಗೆ ಸಿಕ್ಕಿರೋಲ್ಲ, ಕಣ್ಣೀರು ಹಾಕ್ತಾರೆ ನಂಗೆ ಊಟನೇ ಬೇಡ ಗುರುಜಿ ಅನ್ನತಕ್ಕಂಥ ಭಾವ. ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ನಾಳಿನ ಸಂಸ್ಕಾರ ವಿಭಾಗದಲ್ಲಿ ತಿಳಿಸ್ಕೊಡ್ತೇನೆ, ಕಾದು ನೋಡಿ. ಗುರುಜಿ, ನೀವು ಹೇಳಿದಂತೆ ನಿಜ, ಎಲ್ಲರಿಗೂ ಸಮಸ್ಯೆ ಇರುತ್ತೆ. ಸಮಸ್ಯೆ ಎಂತಹವ್ರಿಗೆ ಬರುತ್ತೆ ಅಂದ್ರೆ ದುರ್ಬಲ ಮನಸ್ಸವ್ರಿಗೆ ಬರುತ್ತೆ ಅಂತ ಹೇಳಿದ್ರಿ. ಜೊತೆಗೆ ಏನೇ ಮಾಡಿದ್ರು ಕೂಡ ನಾವು ಸರಿಯಾಗಿ ಮಾಡ್ಬೇಕು, ಇಲ್ಲದಿದ್ರೆ ಮಾಡಕ್ಕೆ ಹೋಗ್ಬಾರ್ದು ಪೂಜೆಗಳನ್ನ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ನಮಸ್ತೆ. ವೀಕ್ಷಕರೇ, ಹೊರಡೋ ಹೊತ್ತಾಗಿದೆ. ಮತ್ತೆ ನಾಳೆ ಓಂಕಾರ ಕಾರ್ಯಕ್ರಮದಲ್ಲಿ ಭೇಟಿ ಆಗೋಣವಾ? ಹೋಗ್ ಬರ್ತೀವಿ. ನಮಸ್ಕಾರ.